ವ್ಯಾಪಕ ವಿರೋಧದ ನಡುವೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟೋಯಿಂಗ್ ವ್ಯವಸ್ಥೆಯನ್ನು ಕೈಬಿಡಲಾಗಿತ್ತು. ಈಗ ಎಲ್ಲೆಂದರಲ್ಲಿ ವಾಹನವನ್ನು ನಿಲ್ಲಿಸುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಡ್ಡಾದಿಡ್ಡಿ ವಾಹನವನ್ನು ನಿಲ್ಲಿಸಿ ಟ್ರಾಫಿಕ್ ಜಾಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಟೋಯಿಂಗ್ ಅನ್ನು ಜಾರಿಗೆ ತರಲೇಬೇಕು ಅಂತ ಹೇಳಿ ಸರ್ಕಾರ ಮುಂದಾಗ್ತಾ ಇದೆ. ಬಟ್ ಈ ಬಾರಿಯ ಟೋಯಿಂಗ್ ವ್ಯವಸ್ಥೆಯಲ್ಲಿ ಒಂದಿಷ್ಟು ಮಾರ್ಪಾಡುಗಳಾಗಿದಾವಂತೆ. ಏನದು ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಂಗಳೂರು ಮಂದಿಗೆ ಮತ್ತೆ ಟೋಯಿಂಗ್ ಶಾಕ್. ಇವತ್ತಿನಿಂದ ಮತ್ತೆ ಟೋಯಿಂಗ್ ಯುಗಾರಂಭ. 5 GBA ವ್ಯಾಪ್ತಿಗೆ ತಲಾ 2 ವಾಹನ ನಿಯೋಜನೆ. ಹೌದು, ಸಾರ್ವಜನಿಕರ ತೀವ್ರ ಆಕ್ರೋಶ. ಟೋಯಿಂಗ್ ಸಿಬ್ಬಂದಿಯ ವರ್ತನೆಯಿಂದ ಬೇಸತ್ತು ಟೋಯಿಂಗ್ ವ್ಯವಸ್ಥೆಯನ್ನು ನಿಲ್ಲಿಸಲಾಗಿತ್ತು. ಟೋಯಿಂಗ್ ಇಲ್ಲದ ಕಾರಣ ವಾಹನ ಸವಾರರು ಎಲ್ಲೆಂದರಲ್ಲಿ ವಾಹನಗಳನ್ನು ಪಾರ್ಕ್ ಮಾಡೋದು, ಅಡ್ಡಾದಿಡ್ಡಿ ನಿಲ್ಲಿಸಿ ಹೋಗೋದು, ಹಳೆ ವಾಹನಗಳನ್ನು ಪಾರ್ಕ್ ಮಾಡಿ ತಿಂಗಳುಗಟ್ಟಲೆ ರಸ್ತೆಯಲ್ಲಿಯೇ ಬಿಡ್ತಿದ್ದ ಕಾರಣದಿಂದಾಗಿ ನಗರದಲ್ಲಿ ಇತ್ತೀಚೆಗೆ ಟ್ರಾಫಿಕ್ ಜಾಸ್ತಿ ಆಗ್ತಿದೆ. ಇದರ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕೆಲ ದಿನಗಳ ಹಿಂದಷ್ಟೇ DCM DK ಶಿವಕುಮಾರ್ ನಗರದಲ್ಲಿ ಮತ್ತೆ ಟೋಯಿಂಗ್ ಆರಂಭಿಸುವ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಯ ಬೆನ್ನಲ್ಲೇ ಅಲರ್ಟ್ ಆಗಿದ್ದ ಪೊಲೀಸ್ ಇಲಾಖೆ ಟೋಯಿಂಗ್ ಮಾಡೋದಕ್ಕೂ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಬೆಂಗಳೂರಿನಲ್ಲಿ ಇಂದಿನಿಂದ ಅಧಿಕೃತವಾಗಿ ಟೋಯಿಂಗ್ ವ್ಯವಸ್ಥೆಯನ್ನು ಜಾರಿಗೊಳಿಸಿರುವಂಥದ್ದು ನೀವೀಗ ನೋಡ್ತಾ ಇರ್ಬೋದು. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ಟೋಯಿಂಗ್ ವಾಹನವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕಮಿಷನರ್ ಕಚೇರಿ ಬಳಿ ಇರುವಂಥ TMC ಏನಿದೆ, TMC ಸೆಂಟರ್ಗೆ ಇವತ್ತಷ್ಟೇ ಟೋಯಿಂಗ್ ವಾಹನ ಬಂದಿರುವಂಥದ್ದು. ಟೋಯಿಂಗ್ ವಾಹನದ ಆ ರೂಪುರೇಷೆ ಹೇಗಿದೆ ಅನ್ನೋದ್ರ ಮೊದಲಿಗೆ ನೋಡೋಣ. ಮೊದಲಿಗೆ GBA ವ್ಯಾಪ್ತಿಯಲ್ಲಿರುವಂಥ 5 ಪಾಲಿಕೆಗಳು ಕೂಡ ತಲಾ 2 ಟೋಯಿಂಗ್ ವಾಹನಗಳನ್ನು ಈಗಾಗಲೇ ನೀಡಿರುವಂಥದ್ದು. ಅದರ ಮೊದಲ ಭಾಗವಾಗಿ ಇವತ್ತು ಒಂದು ಟೋಯಿಂಗ್ ವಾಹನ ಇಲ್ಲಿಗೆ ಬಂದಿದೆ. ಟೋಯಿಂಗ್ ವಾಹನ ಕೂಡ ಒಳಗಡೆ ನೋಡೋದಾದರೆ ಮೊದಲಿಗೆ ಅನೌನ್ಸ್ ಮಾಡೋದಕ್ಕೆ ಅಂತ ಒಂದು ಮೈಕ್ ಇರುವಂಥದ್ದು. ಅದ್ರ ಜೊತೆಗೆ ಟೋಯಿಂಗ್ ವಾಹನದಲ್ಲಿ ಮುಂದುಗಡೆ CCTV ಇರೋದನ್ನು ಕೂಡ ನಿಮಗೆ ಕಾಣಿಸುತ್ತೆ. ಅದ್ರ ಜೊತೆಗೆ ಎಲ್ಲೆಲ್ಲಿ ಟ್ರಾಫಿಕ್ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಒಂದು ಸ್ಕ್ಯಾನರ್ ಕೂಡ ಇದೆ. ಇದು ಅಧಿಕೃತವಾಗಿ ಏನು ಈಗ ಟೆಕ್ನಾಲಜಿ ಬದಲಾದಂತೆ ಇವರು ಕೂಡ ಬಳಕೆ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಇದರಲ್ಲಿ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಮೈಕು ಮತ್ತು ಒಬ್ಬ ಇದು ಮುಂದುಗಡೆ CCTV ಇದೆ. ಅದ್ರ ಜೊತೆಗೆ ಹಿಂದೆ ಕೂಡ ಮತ್ತೊಂದು CCTV ಇದೆ. ಯಾವಾಗ ಈ ವಾಹನಗಳನ್ನೇನೋ ಗಾಡಿಗೆ ಹಾಕೋತಾರೆ, ಆ ಸಂದರ್ಭದಲ್ಲಿ ಏನಾದರೂ ಆ ಗಾಡಿಗಳಿಗೆ ಡ್ಯಾಮೇಜ್ ಆದರೆ ಅಥವಾ ವಾಹನ ಮಾಲೀಕರ ಜೊತೆ ಗಲಾಟೆಗಳಾದರೆ ಅಂಥವನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಮತ್ತೊಂದು ಹಿಂದುಗಡೆ ಕೂಡ CCTV ಇರುವಂಥದ್ದು. ಈ CCTV ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಒಂದು ಪೊಲೀಸರು ಇರ್ತಾರೆ. ಪೊಲೀಸರ ಜೊತೆಗೆ ಈ ಬೈಕ್ಗಳನ್ನು ಮತ್ತು ಕಾರುಗಳನ್ನು ಟೋಯಿಂಗ್ ಮಾಡೋದಕ್ಕೆ ಖಾಸಗಿ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಅಧಿಕಾರಿಗಳು ಚಿಂತನೆ ನಡೆಸಿರುವಂಥದ್ದು. GBA ವ್ಯಾಪ್ತಿಯ 5 ಪಾಲಿಕೆಗೆ ತಲಾ 2 ವಾಹನಗಳಂತೆ 10 ಟೋಯಿಂಗ್ ವಾಹನಗಳನ್ನು ಸರ್ಕಾರದ ವತಿಯಿಂದ ನೀಡಿದ್ದು, ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ ಓರ್ವ ಕಾನ್ಸ್ಟೇಬಲ್ ವಾಹನಗಳನ್ನು ಟೋಯಿಂಗ್ ಮಾಡುವುದಕ್ಕೆ GBಯಿಂದ 4 ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಟೋಯಿಂಗ್ ವಾಹನದ ಮುಂಭಾಗ ಮತ್ತು ಹಿಂಭಾಗದಲ್ಲಿ CCTV ಅಳವಡಿಸಿದ್ದು, ಯಾವುದೇ ಅವಘಡ ಅಥವಾ ಗಲಾಟೆಗಳು ನಡೆದರೆ ಅದನ್ನು ಸೆರೆ ಹಿಡಿಯೋದು, ಆ ಮೂಲಕ ಸಿಬ್ಬಂದಿಯ ವರ್ತನೆಯ ಮೇಲೆ ಹಿರಿಯ ಅಧಿಕಾರಿಗಳು ಕಣ್ಣಿಡಲಿದ್ದಾರೆ. ಮುಖ್ಯವಾಗಿ ಅತಿ ಹೆಚ್ಚು ಟ್ರಾಫಿಕ್ ಆಗುವ ರಸ್ತೆಗಳು, ನೋ ಪಾರ್ಕಿಂಗ್ ಜಾಗದಲ್ಲಿ ಟೋಯಿಂಗ್ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ನೋ ಪಾರ್ಕಿಂಗ್ ಹೆಚ್ಚಾಗಿ ನಗರದಲ್ಲಿ ವಾಹನ ದಟ್ಟಣೆ ಸ್ವಲ್ಪ ಕಷ್ಟಕರವಾಗಿದ್ದು, ಇದನ್ನ ಮತ್ತೆ ಜಾರಿ ಮಾಡಬೇಕಂತ ಹೇಳಿ ಈ ಸತಿ GBA ಅವರ ವತಿಯಿಂದ ಅವರು ನಮಗೆ ವೆಹಿಕಲ್ಸ್ ಕೊಡ್ತಿದ್ದು, ನಾವು ಅದನ್ನ ಎನ್ಫೋರ್ಸ್ ಮಾಡ್ತೀವಿ. ನಾವು ಟೋಟಲ್ 10 ವೆಹಿಕಲ್ಸ್ 2 ಪರ್ ಡಿವಿಷನ್ ಈಗ ಆಗಿರೋದು. ಮುಂದಿನ ದಿನಗಳಲ್ಲಿ ರಿಕ್ವೈರ್ಮೆಂಟ್ ತಕ್ಕ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಟೋಯಿಂಗ್ ವೆಹಿಕಲ್ಸ್ನ ನಾವು ತಗೊಳ್ತೀವಿ. ಈಗ ನೋ ಪಾರ್ಕಿಂಗ್ಗೆ ನಾವು 500 ರೂಪೀಸ್ ಫೈನ್ ಹಾಕ್ತೀವಿ. ಟೋಯಿಂಗ್ ಚಾರ್ಜಸ್ ಅಲ್ಲಿ 650 ರೂಪೀಸ್ 2 ವೀಲರ್ಗೆ, 1000 ರೂಪೀಸ್ 4 ವೀಲರ್ಗೆ ಹಾಕ್ತೀವಿ. ಈಗ ಪ್ರತಿ ಟೋಯಿಂಗ್ ವೆಹಿಕಲಲ್ಲಿ CCTV ಕ್ಯಾಮ್ರಾ ಇರುತ್ತೆ. ಅದೇ ರೀತಿ ಯಾರು ನಮ್ಮ ಪೊಲೀಸವರು ಇರ್ತಾರೆ ಟೋಯಿಂಗಲ್ಲಿ, ಅವರು ಕೂಡ ಬಾಡಿ ಒನ್ ಕ್ಯಾಮ್ರಾ ರೆಕಾರ್ಡಿಂಗ್ ಇರುತ್ತೆ. ಸೊ ಎಲ್ಲ ಪ್ರೋಸೆಸ್ ಏನಿದೆ ಟೋಯಿಂಗಲ್ಲಿ, ಯಾರಾದರೂ ವೆಹಿಕಲ್ ನೋ ಪಾರ್ಕಿಂಗ್ ಏರಿಯಲ್ಲಿ ಅಬಂಡೆಂಟ್ ವೆಹಿಕಲ್ ಇದ್ದಾಗ ಕೂಡ ನಾವಲ್ಲಿ ಅನೌನ್ಸ್ ಮಾಡ್ತೀವಿ. ಯಾರು ವಾರಸುದಾರರು ಬರದೇ ಇದ್ದಾಗ ಅದನ್ನು ಏನು ರೂಲ್ಸ್ ಇದೆ ಅದು ರೂಲ್ಸ್ ಪ್ರಕಾರ ಅದನ್ನು ಟೋ ಮಾಡಿ, ಆಮೇಲೆ ಯಾರು ಓನರ್ ಅದಕ್ಕೆ ಬಂದರೆ ಅವ್ರಿಗೆ ಫೈನ್ ಕಟ್ಟಿಸ್ಕೊಂಡು. ಅಧಿಕೃತವಾಗಿ ಇವತ್ತಿನಿಂದ ಟೋಯಿಂಗ್ ಶುರುವಾಗ್ತಾ ಇದೆ. ಈ ಬಾರಿಯ ಟೋಯಿಂಗ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.